दोस्तों तो हम 16 कोसते हैं अंदर एक बार सील है दीवार में आवाज़ आले था इस टाइम पर हमें क्या सोचे होता कि चूहा ढकल रहा सामने जा कोई अभिव्यक्ति सामने जा खड़े तो एक लाज सेकेंड भी नहीं है वैसा चाहे ऐसा खड़े करके नीचे पहुँच पड़ेगा बच्चा भी मैं भी दरवाज़ा खोल काय तलक ये भी नहीं है अंदर हम हाथों पाँव से बहतर के कई के वास्तव में तभी खो गए ये बारिश को ये तेम को खड़े को क्या होगा अंदर ही तेम फंसा मैं नहीं देखे वो दीवार सब अंदर के दीवार के अंदर वो एकाएक ऐसा होता करके हमें कब हुआ सी 4 घंटे नाले गल में नहीं तुम्हारा नाम मैं एरिया ये फिश लाइन सत्ता कंपाउंड पे मेरा नाम जीनत स्टडी करना हमने क्या भी नहीं है ये क्या तो भी रहती कर को दियो हमने सपोर्ट कर को दियो रहती हमने 4.5 घंटे से नीचे गिर गया 4.5 घंटे रात को बारिश में पूरा गिर गया नींद में रहने टेम्पो छोटे छोटे बच्चे हैं सो कहते हैं घर का मदद कर दियो कना बाम में 4 घंटे 3 घंटे से स्टार्ट हुआ सो क्या रीजन है बारिश में दीवार भीगा सो अंदर ही भीगा सो मालूम नहीं एकाएक हमें 16 खर्च टाइम को बच्चा हमें 16 की एकदम पड़िया से घबराहटी में क्या करना किधर मालूम नहीं सका बाहर आग पड़ गया बाहर में अब हम किस तो मारा पड़ेंगे क्या नहीं किसी नहीं होता जल्दी हमें बाहर खोलने का आ गया हमें दरवाजा में पड़ गया उसमें अब हमने क्या करना किधर करना मालूम नहीं पूरा अंदर जाके लगी पूरा सामान अब तुम ना रहने अब ऐसा होगा ना नहीं होगा वो अच्छा बात हम बाहर आकर हम खड़ी गई बाबू घर भी नहीं क्या भी नहीं सका अब हम खड़ी गई सही ना क्या करना समझ में नहीं आ रहा हमें भी नोरी पूरी मजदूरी कर को जीने वाले हमारा हाथ से क्या बीच करना नहीं होता यहाँ से एकदम नींद में आपको बाहर कराना क्या करना नीचे सिलेंडर ऊपर वैसे नीचे शाम में आओ क्या पूछ रही सुनो ರೂಮಲ್ಲಿ ಮಾಡ್ಕೊಂಡಿದ್ದಾರೆ ಇದು ಕಿಚನ್ ಸರ್ ಇದು ಕಿಚನ್ ಬಿದ್ದೋಗಿ ರೂಮ್ ಆ ಕಡೆ తెలుగొస్తుందా ಸ್ವಲ್ಪ ಕನ್ಯನ ಅವರು ಅಷ್ಟೇ ಅದು 2 ರೂಮ್ ಸರ್ ಇರೋದು ಇದು ಬಿದ್ದೋಗಿರೋದು ಈ ಕಡೆಯಿಂದ ಆ ಕಡೆ ಎಲ್ಲ ಬಿದ್ದೋಗಿರೋದು ಸಿಮೆಂಟ್ ಅಲ್ಲ ಆ ಮನೆಯಲ್ಲೇ ಜೀವನ ಮಾಡ್ತಾ ಇದ್ದೀವಿ ಸರ್ ಆಶ್ರಯ ಸೈಟ್ಗೆ ಅರ್ಜಿ ಹಾಕೊಂಡಿದ್ದೀರಾ ಇಲ್ಲ ಸರ್ ಅದೇನಿಲ್ಲ ಸರ್ ಜಾಗ ಹಾಕೊಂಡಿಲ್ಲ ಎಲ್ಲರೂ ಹಾಕೊಂಡವ್ರಲ್ಲ ಎಂದಲ್ಲಿ ಬೇರೆ ಇದೆಲ್ಲ ಏನ್ ಮಾಡಿಲ್ಲ ಸರ್ ಅವರು ಅವ್ರು ಏನ್ ಮಾಡಿಲ್ಲ ಸರ್ ಇಷ್ಟು ಸರ್ ಎಷ್ಟು ಹೆಸರೇನು ಇದು ಖಾನ್ ಸರ್ ಖಾನ್ ನಿಮ್ಮ ಏರಿಯಾಗೆಲ್ಲ ಆಶ್ರಯ ಮನೆಗಳು ಕೊಟ್ಟಿದ್ದೀವಲ್ಲ ಮಗ ಅರ್ಜಿ ಹಾಕೊಂಡಿಲ್ವಾ ಇಲ್ಲ ಅದೇನು ಮಾಡಿಸಿಲ್ಲ ಸರ್ ಇಂಥ ಬಡ ಕುಟುಂಬಗಳಿಗೆ ಅವಕಾಶ ಇದೆ ಅರ್ಜಿ ಹಾಕೊಳ್ಳಕ್ಕೆ ಬಟ್ ಎಜುಕೇಟ್ ಮಾಡಲ್ಲ ಸರ್ ಎಜುಕೇಟ್ ಮಾಡಲ್ಲ ಸಾವಿರಾರು ಅರ್ಜಿಗಳು ಬಂದಿದೆ ನಮ್ಮಲ್ಲಿ ಅಲ್ವಾ ಇವರು ಸ್ವಲ್ಪ ಮೈ ಸರಿಯಾಗಿಲ್ಲ ದೇವಸ್ಥಾನ ಇರ್ತಾರೆ ಸರ್ ಅವರು ಆಚೆ ಏನು ಹೋಗಲ್ಲ ಮನೆಯಲ್ಲಿ ಇರ್ತಾರೆ ನಮ್ಮ ದೇವಸ್ಥಾನ ಪರಿಹಾರ ಬಂದು ತಹಸೀಲ್ದಾರ್ ಅವರು ಕೊಡ್ತಾರೆ ಒಂದು ಅರ್ಜಿ ಹಾಕೊಳ್ಳಿ ನಮ್ಗೆ ನಾವು ಅವ್ರಿಗೆ ಫಾರ್ವರ್ಡ್ ಮಾಡ್ತೀವಿ ಅದೇ ಪರಿಹಾರ ಬರುತ್ತೆ ನಿಮ್ಗೆ ಒಂದು ಆಶ್ರಯ ಯೋಜನೆ ಸೈಟ್ಗೆ ಒಂದು ಅರ್ಜಿ ಹಾಕೊಳ್ಳಿ ನಾವು ಏನಾದ್ರು ಅನುಕೂಲ ಮಾಡ್ತೀವಿ ಸಹಾಯ ಮಾಡಿ ಸರ್ ಏನಿಲ್ಲ ಮನೆಯಲ್ಲಿ ಯಾರಿಲ್ಲ ಮಕ್ಕಳು ಇದ್ರೆ ಅವಾಗ ಅರ್ಜಿನೂ ಹಾಕೊಂಡಿಲ್ಲ ನೀವು ಅವ್ರಿಗೆ ಏನೋ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್ ಮನೆ ಬಿಟ್ರೆ ಅವ್ರು ಆಚೆ ಸರ್ ಅವ್ರ ಗಂಡ ಕೂಡ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ ಸರ್ ಹೋಟ್ಲಲ್ಲಿ ಕೆಲಸ ಮಾಡ್ತಾರೆ ಅಲ್ಲೇ ಇದ್ದಾರೆ ಇದೇ MG ಸೆಕೆಂಡ್ MG ಮಾರ್ಕೆಟ್ ಅಲ್ಲಿ ಕೆಲಸ ಮಾಡೋದು ಸರ್ ಅವ್ರಿಗೆ ನಾಲೆಜ್ ಇಲ್ಲ ಹಿಂಗ್ ಮಾಡ್ಬೇಕು ಹಿಂಗ್ ಇದ್ ಮಾಡ್ಬೇಕು ಅದೆಲ್ಲ ಮನೆ ಬಿಟ್ರೆ ಕೆಲಸ ಬಿಟ್ರೆ ಮನೆ ಯಾರು ಏನ್ ಕೊಡ್ತಾರೆ ಅದೆಲ್ಲ ಏನು ಹೋಗಲ್ಲ ಇದಕ್ಕೆ ನೋಡಿ ಇಷ್ಟ 50 ವರ್ಷದಿಂದ ಇದ್ದಾರೆ ಬಡವರು ಬದುಕಲಿಕ್ಕೆ ನಾವು ಅವಕಾಶ ಮಾಡಿಕೊಡೋದು ಅಲ್ವಾ ಅವ್ರ ಕಷ್ಟ ಏನ್ ನಾಲೆಜ್ ಇಲ್ಲ ಸರ್ ಒಂದು ಅರ್ಜಿ 2 ಅರ್ಜಿ ಕೊಡಿ ಅಮ್ಮ ಒಂದು ಮನೆ ಬಿದ್ದೋಗೋದಕ್ಕೆ ಪರಿಹಾರಕ್ಕೆ ಒಂದು ಅರ್ಜಿ ಕೊಡಿ ಇನ್ನೊಂದು ಅರ್ಜಿ ನಮ್ಗೆ ಯಾವ್ದು ಸಣ್ಣ ಮನೆ ಇದೆ ಜಾಗ ಸಾಕಾಗಲ್ಲ
ಕಟ್ಕೊಳ್ಳೋಕ್ಕೂ ನಮ್ಗೆ ಶಕ್ತಿ ಇಲ್ಲ. ದಯವಿಟ್ಟು ಒಂದು ಆಶ್ರಯ ಯೋಜನೆಯಲ್ಲಿ ಒಂದು ನಿವೇಶನ ಮನೆ ಕೊಡಿ ಅಂತ ಒಂದು ಅರ್ಜಿ ಕೊಡಿ. 2 ಅರ್ಜಿ ಕೊಡಿ. ನಾವು ಪರಿಶೀಲನೆ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್.